गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಇಂದಿನ ಪಂಚಾಂಗ ಮತ್ತು ಭವಿಷ್ಯದಲ್ಲಿ ಈ ದಿನ ಯಾವೆಲ್ಲ ವಿಶೇಷತೆಯಿಂದ ಕೂಡಿದೆ ಮತ್ತು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಮತ್ತು ಶುಭ ಸಮಯ ಹಾಗೂ ಈ ಒಂದು ದಿನದ ವಿಶೇಷ ಏನು ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಇಂದಿನ ಪಂಚಾಂಗ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಂದಿನ ಪಂಚಾಂಗದ ಬಗ್ಗೆ ನೋಡೋದಾದರೆ ಈ ದಿನ ಭಾನುವಾರ ಜೂನ್ ಇದೆ. ಸೊ ಈ ಒಂದು ಪಂಚಾಂಗದ ನಿಮಿತ್ತ ಯಾವೆಲ್ಲ ಶುಭ ಸಮಯ ಮತ್ತು ಶುಭ ಗಳಿಗೆ ಮತ್ತು ಈ ದಿನದ ವಿಶೇಷ ಅದನ್ನು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ದಿನದ ಪಂಚಾಂಗ 14ನೇ ತಾರೀಕು ಜೂನ್ 2026 ಭಾನುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಈ ದಿನದ ಸೂರ್ಯೋದಯ ಸಮಯ ಬೆಳಗಿನ ಜಾವ 5 ಗಂಟೆ 52 ನಿಮಿಷ, ಸೂರ್ಯ ಅಸ್ತ 6 ಗಂಟೆ 45 ನಿಮಿಷ ಸಾಯಂಕಾಲ. ಈ ದಿನದ ರಾಶಿ ವೃಷಭ ರಾಶಿ ಬರುವಂಥದ್ದಾಗತ್ತೆ. ಈ ದಿನದ ತಿಥಿ ಚತುರ್ದಶಿ ಇದೆ. ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಬರುವಂಥದ್ದಾಗುತ್ತೆ. ಬೆಳಗಿನ ಜಾವ ಚತುರ್ದಶಿ ತಿಥಿ ಇದೆ. ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಬರುತ್ತೆ. ಈ ದಿನ ವಿಶೇಷವಾಗಿ 3 ನಕ್ಷತ್ರಗಳು ಕೂಡಿ ಬರುವಂತಹ ಯೋಗ ಇದೆ. ಈ ಅಮಾವಾಸ್ಯೆಯ ದಿನ 3 ನಕ್ಷತ್ರಗಳು ಬರುವಂಥದ್ದಾಗುತ್ತೆ. ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ. ಕೃತಿಕಾ ನಕ್ಷತ್ರ ಬೆಳಗಿನ ಜಾವ 1 ಗಂಟೆ 20 ನಿಮಿಷದವರೆಗೂ ಇರುತ್ತೆ. ಇನ್ನು ರೋಹಿಣಿ ನಕ್ಷತ್ರ ಸಾಯಂಕಾಲ ಅಂದರೆ ರಾತ್ರಿ 10 ಗಂಟೆ 12 ನಿಮಿಷದವರೆಗಿರುತ್ತೆ. ತದನಂತರ ಮೃಗಶಿರ ನಕ್ಷತ್ರ ಬರುವಂಥದ್ದಾಗತ್ತೆ. ಇನ್ನು ಈ ದಿನ ವಿಷ್ಟೀಕರಣ ಇದೆ ಮತ್ತು ಧೃತಿ ಯೋಗ ಇದೆ, ಕೂಡಿ ಬರುವಂಥದ್ದಾಗಿದೆ. ಇನ್ನು ಈ ದಿನ ಹುಟ್ಟುವಂತಹ ಒಂದು ಮಕ್ಕಳ ಒಂದು ರಾಶಿ ಅಂತ ನೋಡೋದಾದರೆ ವೃಷಭ ರಾಶಿ ಬರುವಂಥದ್ದಾಗತ್ತೆ. ಅಮಾವಾಸ್ಯೆ ತಿಥಿ ಬೇರೆ ಇದೆ. 12 ಗಂಟೆ ಒಳಗಡೆ ಏನಾದರೂ ಹುಟ್ಟಿದರೆ ಅಮಾವಾಸ್ಯೆ ತಿಥಿ ಬರುವುದಿಲ್ಲ. 12 ಗಂಟೆ 20 ನಿಮಿಷಕ್ಕೆ ಏನಾದರೂ ಮಗು ಹುಟ್ಟಿದರೆ ಮಧ್ಯಾಹ್ನ ಅಮಾವಾಸ್ಯೆ ತಿಥಿ ಬರುವಂಥದ್ದಾಗತ್ತೆ. ಈ ದಿನ ಜನಿಸಿರತಕ್ಕಂತಹ ಮಕ್ಕಳು ಅಂದರೆ ಹೆಣ್ಣಾಗಿರಲಿ ಗಂಡಾಗಿರಲಿ ಹಠಮಾರಿ ಧೋರಣೆ ಇರುತ್ತೆ. ಈ ಅಮಾವಾಸ್ಯೆ ಇರೋದರಿಂದ ಸ್ವಲ್ಪ ದೋಷಗಳಿಂದ ಕೂಡಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ದೋಷ ಅವರಿಗೆ ಆ ಜಾತಕದಲ್ಲಿ ಕೂಡಿ ಬಂದಿರುವಂಥದ್ದಾಗಿರುತ್ತೆ. ಈ ಹಠಮಾರಿ ಧೋರಣೆಯೊಂದಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಒಂದು ಪ್ರಕಾಶಮಾನವಾಗಿ ಬೆಳೆಯುವಂಥ ಅವಕಾಶಗಳು ನಿಚ್ಚಳವಾಗಿರುತ್ತೆ. ಯಥೇಚ್ಛವಾಗಿ ಧನ ಸಂಪತ್ತನ್ನು ಹೊಂದಿರುವಂಥವರಾಗಿರ್ತಾರೆ ಮತ್ತು ಲಕ್ಷ್ಮಿಯ ಒಂದು ಕೃಪಕಟಾಕ್ಷ ಇವರ ಮೇಲೆ ಸದಾ ಇರುವಂಥದ್ದಾಗಿರುತ್ತೆ ಈ ದಿನ ಜನಿಸಿರತಕ್ಕಂತಹ ಮಕ್ಕಳ ಜಾತಕದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದಲ್ಲಿ ನೋಡೋದಾದರೆ ಶುಭ ಸಮಯ ಅಮಾವಾಸ್ಯೆ ದಿನ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಒಂದು ಶ್ರೇಷ್ಠ ಹೇಳಿದಂತಹ ಒಂದು ವಿಶೇಷ ಸಮಯ ಅಂತಲೂ ಹೇಳ್ಬೋದು. ಲಕ್ಷ್ಮಿಯ ಒಂದು ಕೃಪೆಗೆ ಸಾಯಂಕಾಲದ ಒಂದು ಪೂಜೆ ಸಮಯ ಅಂತ ನೋಡೋದಾದರೆ ನಿಮಗೆ ಶುಭ ಸಮಯ ಅಂತ ಹೇಳೋದಾದರೆ 7 ಗಂಟೆ 25 ನಿಮಿಷ ಸಾಯಂಕಾಲದಿಂದ 8 ಗಂಟೆ 50 ನಿಮಿಷದವರೆಗೂ ತುಂಬ ಚೆನ್ನಾಗಿದೆ ಪೂಜೆ ಮಾಡಿಕೊಳ್ಳಲು. ಲಕ್ಷ್ಮೀ ಪೂಜೆ ಅದು ಒಂದು ಮತ್ತೊಂದು ಎಲ್ಲವೂ ನಿಮಗೆ ಅನುಕೂಲಕರ ರೀತಿಯಲ್ಲಿ ಅಂದರೆ ಸಾಯಂಕಾಲ 7 ಗಂಟೆ 25 ನಿಮಿಷದಿಂದ 8 ಗಂಟೆ 50 ನಿಮಿಷದವರೆಗೆ ಲಕ್ಷ್ಮೀ ಪೂಜೆ ಮಾಡಲು ತುಂಬ ಯೋಗಕರವಾದ ದಿನ ಅಂತಲೇ ಹೇಳಬಹುದು. ಇನ್ನು ಈ ದಿನ ಯಾವುದೇ ಶುಭ ಸಮಯ ಅಂತ ಯಾವುದೂ ಇರುವುದಿಲ್ಲ. ಇದಾಗಿತ್ತು ಈ ದಿನದ ಪಂಚಾಂಗ. ಇನ್ನು ನೀವು ಕಾಯ್ತಾ ಇರೋದೇ ದ್ವಾದಶ ರಾಶಿಗಳ ಭವಿಷ್ಯ. ಈ ಒಂದು ದಿನ ಯಾವೆಲ್ಲ ರೀತಿ ಕೂಡಿರುತ್ತೆ ಮತ್ತು ಪರಿಹಾರಗಳು ಏನೆಲ್ಲ ಇರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ದೇವರಲ್ಲಿ ಅತಿಯಾದ ಭಕ್ತಿ, ಗುರು ಹಿರಿಯರಲ್ಲಿ ಅತಿಯಾದ ಭಕ್ತಿ ಮತ್ತು
ಕೆಲವು ಸಂಬಂಧಗಳಲ್ಲಿ ಅತಿಯಾದ ಭಕ್ತಿಯನ್ನು ತೋರಿಸುವಂಥವ್ರಾಗ್ತೀರಾ ಮೇಷರಾಶಿಯವರು. ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಆ ಭಕ್ತಿಯೇ ಒಂದು ರೀತಿಯಲ್ಲಿ ಸಂಜೀವಿನಿಯ ರೂಪದಲ್ಲಿ ಪರಿವರ್ತನೆಗೊಳ್ಳುವಂಥದ್ದಾಗತ್ತೆ. ಆ ನಿಮ್ಮ ಭಕ್ತಿ ಬೇರೆಯವರಿಗೆ ಅನುಕರಣೆಯ ರೀತಿಯಲ್ಲಿ ಕಾಣಿಸುವಂಥದ್ದಾಗತ್ತೆ. ಈ ಫಾಲೋವರ್ಸ್ ಅಂತಿರಲ್ಲ, ಅದು ನಿಮಗೆ ದ್ವಿಗುಣವಾಗುವಂಥ ಅವಕಾಶಗಳು ಈ ದಿನ ಕಾಣುವಂಥದ್ದಾಗತ್ತೆ. ಆದಾಯದ ಮೂಲ ಏರಿಕೆ ಆಗುವಂಥದ್ದಾಗುತ್ತೆ. ಭಾನುವಾರವಿದ್ದರೂ ಕೆಲವು ಬಲ್ಲ ಮೂಲಗಳಿಂದ ನಿಮಗೆ ಆದಾಯ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಪ್ರದವಾಗಿರೋದ್ರಿಂದ ನೀವು ತುಂಬ ಜಾಗರೂಕತೆಯಿಂದ ನಾಳೆಯ ದಿನಕ್ಕೆ ಒಂದು ಪ್ಲ್ಯಾನಿಂಗ್ ಮಾಡಿಕೊಳ್ಳುವಂಥದ್ದಾಗತ್ತೆ. ಈ ದಿನ ಭಾನುವಾರ ಆಗಿರೋದ್ರಿಂದ ವಿರಾಮ ದಿನ ಅನ್ನೋದಕ್ಕಿಂತ ನೀವು ಭಕ್ತಿ ಪ್ರಧಾನವಾಗಿ ದೇವರ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಪುಣ್ಯಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಗುರು ಹಿರಿಯರ ಮಾರ್ಗದರ್ಶನ ಆಗಿರ್ಬೋದು, ಅಥವಾ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ದಿನ ಅಂತಲೇ ಹೇಳ್ಬೋದು. ಈ ದಿನ ಅಮಾವಾಸ್ಯೆ ಇರೋದರಿಂದ ಕೆಲವು ಸ್ತೋತ್ರಾದಿಗಳು ಮತ್ತು ಅಧಿಕ ಮಾಸ ಆಗಿರೋದ್ರಿಂದ ಕೆಲವು ದಾನಗಳನ್ನು ಈ ದಿನ ಮಾಡಲು ಇಚ್ಛಿಸುತ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಹಣ್ಣುಗಳನ್ನು ದಾನವನ್ನು ಮಾಡಿ ಅವಶ್ಯಕತೆ ಇರೋರಿಗೆ ಅಥವಾ ಬ್ರಾಹ್ಮಣರಿಗೆ, ಇದರಿಂದ ನಿಮ್ಮ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಮತ್ತು ಶನಿಯ ದೇವರಿಗೆ ಸಂಬಂಧಪಟ್ಟಂತೆ ಶನಿಯ ಅಷ್ಟೋತ್ತರ ಆಗಿರ್ಬೋದು, ಶನಿ ಮಹಾತ್ಮೆಯ ಕಥೆ ಆಗಿರ್ಬೋದು ಓದಿಕೊಳ್ಳಿ. ಇದರಿಂದ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೇಷರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂಭಯ. ಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ನಿತ್ಯ ನಿರಂತರ ಪ್ರಯತ್ನ ಅನ್ನೋಂಗೆ ಸದಾ ಪ್ರಯತ್ನದಿಂದ ಕೂಡಿರುತ್ತೆ ಈ ಒಂದು ಇಡೀ ದಿನ. ಈ ಪ್ರಯತ್ನದಿಂದ ಕೆಲವು ನಿಮ್ಮ ಒಂದು ಸಕಾರಾತ್ಮಕ ವಿಚಾರಗಳು ಕೈಗೂಡುವಂಥದ್ದಾಗತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದಾಗತ್ತೆ. ನಿಮ್ಮ ಒಂದು ಈ ಪ್ರಯತ್ನದಿಂದ ಕುಟುಂಬ ಸದಸ್ಯರು ಸಂತೋಷಗೊಳ್ಳುವಂಥದ್ದಾಗತ್ತೆ. ನಿಮ್ಮ ಸಂಬಂಧಿಕರು ಕೂಡ ನಿಮಗೆ ಒಂದು ರೀತಿ ಬೆಂಬಲವಾಗಿ ನಿಲ್ಲುವಂಥದ್ದಾಗತ್ತೆ. ಈ ದಿನ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಒಂದು ಶುಭ ಸಮಯ, ಶುಭ ಗಳಿಗೆ, ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ವೇಗ ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಬೆಂಬಲ ಸಿಗುವಂಥದ್ದು ನಿಚ್ಚಳವಾಗಿದೆ. ಈ ದಿನ ಅಮಾವಾಸ್ಯೆ ಆದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಬಾರದು. ಅಂದರೆ ನಿಮ್ಮ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳು ಏನಿದೆಯೋ ಅದು ಬೇಗ ಮುಗಿಯುವಂಥದ್ದಾಗುತ್ತೆ. ನಾಳೆಯ ಕಾರ್ಯಚಟುವಟಿಕೆಗಳಿಗೆ ಈ ದಿನ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದಾಗತ್ತೆ ವೃಷಭ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನ ಸಾಯಂಕಾಲದ ಹೊತ್ತಿಗೆ ಕೆಲವು ವಿಷಯಗಳಿಗೆ, ಬೇಡದೇ ವಿಷಯಗಳಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ತೀರಾ. ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಬೇಡದೇ ವಿಚಾರ, ಬೇಡದೇ ಇರುವ ಪದಗಳು ನಿಮ್ಮ ಮೇಲೆ ಪ್ರಯೋಗವಾದಾಗ ಸ್ವಲ್ಪ ಯಾಕೋ ಮನಸ್ಸಿಗೆ ಘಾಸಿಗೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ನೀವು ಶನಿದೇವರ ಆರಾಧನೆ ಮಾಡಿ, ಶನಿದೇವರ ದರ್ಶನ ಮಾಡಿಕೊಳ್ಳಿ, ಹಾಗೂ ಆಂಜನೇಯನ ದರ್ಶನ ಮತ್ತು ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ. ಇದರಿಂದ ಕೆಲವು ಮಾನಸಿಕ ಒತ್ತಡಗಳು, ಮಾನಸಿಕ ವಿಚಾರಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆಂಜನೇಯ ದಂಡಕ ಸ್ತೋತ್ರವನ್ನು ಪಠಣೆ ಮಾಡಿ, ಇದರಿಂದ ಧೈರ್ಯ ಜಾಸ್ತಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂಭಯ. ಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಭಾನುವಾರದ ಭವಿಷ್ಯ ಸ್ವಲ್ಪ ಸೌಮ್ಯತೆ ಮತ್ತು ನಿರ್ಮಲತೆ, ಶುದ್ಧತೆ, ಭಕ್ತಿಪೂರ್ವಕ ಇದೆಲ್ಲವೂ ನಿಮಗೆ ಈ ದಿನ ಅಳವಡಿಸಿಕೊಳ್ತೀರಾ. ತುಂಬ ಶ್ರದ್ಧಾಭಕ್ತಿಯಿಂದ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಾಗತ್ತೆ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡು ಬರುವಂಥದ್ದಾಗತ್ತೆ. ಮತ್ತು ನಿಮಗೆ ನೀವೇ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವಂಥದ್ದಾಗತ್ತೆ. ಕೆಲವು ಗಣ್ಯ ವ್ಯಕ್ತಿಗಳ ಸಂಪರ್ಕಿಸಲು ಪ್ರಾರಂಭ ಮಾಡ್ತೀರಾ. ಅನೇಕ ರೀತಿಯ ಒಂದಿಷ್ಟು ಪ್ರಯತ್ನಗಳಿಗೆ ಫಲ ಸಿಗುವಂಥದ್ದಾಗತ್ತೆ. ಒಂದಿಷ್ಟು ಗಣ್ಯಾತಿ ವ್ಯಕ್ತಿಗಳ ಭೇಟಿಯಿಂದ ಮನಸ್ಸು ಪರಿಪಕ್ವತೆ ಹೊಂದುವಂಥದ್ದಾಗುತ್ತೆ. ಮತ್ತು ಅದರಿಂದ ಮುಂದಿನ ಭವಿಷ್ಯತ್ ಕಾಲಕ್ಕೆ ಒಳ್ಳೆಯ
ಏನಂತೀರ ಕೆಲಸಕ್ಕೆ ಉಪಯೋಗ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ದಿನ ಮಿಥುನ ರಾಶಿಯವರಿಗೆ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದಾಗುತ್ತೆ. ನಿಮ್ಮ ಕೆಲಸ ಎಲ್ಲಿ ನಿಂತು ಹೋಗಿದೆಯೋ ಅದನ್ನು ವಿಚಾರದಿಂದ ಬಗೆಹರಿಸಿಕೊಳ್ಳಲು ಪ್ರಯತ್ನ ಮಾಡುವಂಥದ್ದಾಗುತ್ತೆ ಮಿಥುನ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಸಾಯಂಕಾಲ ಮತ್ತು ಬೆಳಿಗ್ಗೆ ಈ ಎರಡೂ ದಿನ, ಮತ್ತು ಬ್ರಾಹ್ಮಣರಿಗೆ ಈ ದಿನ ಕಡಲೆಯ ಬೇಳೆಯ ದಾನವನ್ನು ಮಾಡಿ ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ಜಟಿಲವಾದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂಭಯ. ಗಳಲ್ಲಿ 4ನೇ ರಾಶಿಯಾಗಿರತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಕರ್ಕಾಟಕ ರಾಶಿಯವರಿಗೆ ಈ ಭಾನುವಾರ ಸಂತೋಷ, ಹಬ್ಬದ ವಾತಾವರಣ, ಹಬ್ಬದ ಊಟ ಮತ್ತು ಕುಶಲೋಪಚಾರಿ ವಿಚಾರ ವಿನಿಮಯ, ಮತ್ತು ಮನೆಗೆ ಹೊಸ ನೆಂಟರು, ಹಳೆಯ ಸಂಬಂಧಿಕರು, ಹೊಸ ಸಂಬಂಧಿಕರು ಬರುವಂಥದ್ದಾಗುತ್ತೆ. ಮತ್ತು ನಿಮ್ಮ ಒಂದು ಪೂಜೆ ಕೈಂಕರ್ಯಗಳಲ್ಲಿ ಅವರು ಭಾಗಿದಾರರಾಗುವಂಥವ್ರಾಗ್ತಾರೆ, ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯವನ್ನು ಲಭಿಸುವಂಥದ್ದಾಗುತ್ತೆ. ಮತ್ತು ಒಟ್ಟಿನಲ್ಲಿ ಈ ದಿನ ಸ್ವಾಮೀಜಿಯ ಒಂದು ದರ್ಶನ ಆಗ್ಬೋದು, ಅಥವಾ ಗುರು ಹಿರಿಯರು ಅಥವಾ ಗುರುಗಳು ಅಂತ ನೀವು ಏನು ಅವರನ್ನು ಪರಿಚಯ ಮಾಡ್ಕೊಂಡಿರ್ತೀರೋ ಅವರ ಒಂದು ದರ್ಶನ ಈ ದಿನ ಸಿಗುವಂಥದ್ದಾಗುತ್ತೆ. ಅಥವಾ ನಿಮ್ಮದೇ ಒಂದು ಪೀಠಾಧಿಪತಿಯ ದರ್ಶನ ಈ ದಿನ ಸಿಗುವಂಥದ್ದಾಗುತ್ತೆ. ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ ಅಥವಾ ಇನ್ನಿತರ ಯಾವುದಾದ್ರೂ ಸ್ವಾಮೀಜಿಯ ದರ್ಶನ ಈ ದಿನ ಸಿಗುವಂಥದ್ದಾಗುತ್ತೆ. ಈ ಎಲ್ಲ ದರ್ಶನದಿಂದ ನಿಮ್ಮ ಮನಸ್ಸು ತುಂಬ ಶುದ್ಧತೆಯಿಂದ ಕೂಡಿಕೊಳ್ಳುವಂಥದ್ದಾಗುತ್ತೆ. ಹಾಗೂ ಈ ದಿನ ತುಂಬ ಸಫಲತೆಯಿಂದ, ನಮ್ರತೆಯಿಂದ, ವಿನಮ್ರತೆಯಿಂದ ಕೂಡಿರುವಂಥದ್ದಾಗಿರುತ್ತೆ. ಯಾವುದೇ ಜಂಜಾಟ, ಯಾವುದೇ ಜಗಳ, ತಂಟೆ, ತಕರಾರಿಗೆ ಹೋಗದೇ ಇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಗುರುವಿನ ಮಂತ್ರವನ್ನು ಜಪ ಮಾಡಿ, ಹಾಗೂ ಗುರು ಅಷ್ಟೋತ್ತರವನ್ನು ಪಠಣೆ ಮಾಡಿ, ಹಾಗೂ ಗುರುಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಸೇವೆ ಇದ್ದರೆ ಖಂಡಿತ ಮಾಡಿಸಿ, ಮತ್ತು ಬ್ರಾಹ್ಮಣರಿಗೆ ಈ ದಿನ ಬಾಳೆಹಣ್ಣನ್ನು ದಾನವಾಗಿ ನೀಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕರ್ಕಾಟಕ ರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂಭಯಾತ್. ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಭಾನುವಾರದ ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ಸಾಧ್ಯವಾದಷ್ಟು ಗೌರವ, ಸನ್ಮಾನ ಮತ್ತು ನಿಮ್ಮ ಮಾತುಗಳಿಗೆ ಬೆಲೆ, ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಜಯ, ಮತ್ತು ನಿಂತು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು, ಮತ್ತು ನಿಮ್ಮ ಒಂದು ಕಪ್ಪು ಚುಕ್ಕೆ ಏನಿತ್ತು ಈ ದಿನ ಅದು ಸ್ವಲ್ಪ ಬಿಡುಗಡೆ ಹೊಂದುವಂತಹ ದಿನ ಅಂತಲೇ ಹೇಳ್ಬೋದು. ಈ ದಿನ ಮಧ್ಯಾಹ್ನದ ಹೊತ್ತಿಗೆ ಅಮಾವಾಸ್ಯೆ ಬರೋದರಿಂದ ಕೆಲವು ಕಷ್ಟಗಳು ದೂರ ತನ್ನಿಂತಾನೇ ಆಗುವಂಥ ಆಗುತ್ತೆ. ಶನಿಯ ಪ್ರಭಾವ, ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಶನಿ ಸ್ವಲ್ಪ ಕೆಲಸಗಳಿಗೆ ಕಠಿಣ ಸವಾಲವನ್ನು ಒಡ್ಡುವಂಥವನಾಗ್ತಾನೆ. ಸಾಯಂಕಾಲದ ಹೊತ್ತಿಗೆ ಕೆಲವು ಸಮಸ್ಯೆಗಳು ತಂತಾನೆ ಬಗೆಹರಿಯುವಂಥದ್ದಾಗುತ್ತೆ. ಆದಾಯದ ಮೂಲ ಈ ದಿನ ಸ್ವಲ್ಪ ಜಾಸ್ತಿ ಸಿಗುವಂಥದ್ದಿದೆ, ಮತ್ತು ಕುಟುಂಬ ಸದಸ್ಯರ ಬೆಂಬಲ ಮತ್ತು ಸ್ನೇಹಿತರ ಬೆಂಬಲ ಈ ದಿನ ನಿಚ್ಚಳವಾಗಿ ತಮಗೆ ಬೆಂಬಲ ಆಗಿ ನಿಲ್ಲುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಕನಸಿನ ಪ್ರಾಜೆಕ್ಟ್ ಏನಿದ್ದು ಅದು ಈ ದಿನ ಸ್ವಲ್ಪ ಕ್ಲಾರಿಟಿ ಸಿಗುವಂಥದ್ದಾಗುತ್ತೆ. ಯಾವ ದಿನ ನಾನು ಅದನ್ನು ಉಪಯೋಗ ಮಾಡ್ಕೋಬೋದು, ಅಥವಾ ಅದನ್ನು ಪ್ರಸ್ತುತಪಡಿಸ್ಬೋದು, ಅಥವಾ ಜನರಿಗೆ ಅದರ ಬಗ್ಗೆ ಪರಿಚಯ ಮಾಡಿಕೊಳ್ಳಬಹುದು. ಅದಕ್ಕೆ ಒಂದು ಕ್ಲಾರಿಟಿ ಈ ದಿನ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಸಿಂಹರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡಿಕೊಳ್ಳಿ, ಶನಿದೇವರ ಅಷ್ಟೋತ್ತರ, ಶನಿದೇವರ ಕಥೆಯನ್ನು ಪಠನೆ ಮಾಡಿ, ಹಾಗೂ ಬ್ರಾಹ್ಮಣರಿಗೆ ಈ ದಿನ ನೂತನ ವಸ್ತ್ರವನ್ನು ದಾನವಾಗಿ ನೀಡಿ, ಅದು ಕೂಡ ಹಳದಿಯ ಅಥವಾ ನೀಲಿಯ ಬಟ್ಟೆಯನ್ನು ದಾನವಾಗಿ ನೀಡಿ, ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಸಿಂಹರಾಶಿಯ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂಭಯಾತ್. ಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಮನಸ್ಸು ನಿರ್ಗಳವಾಗಿರುತ್ತೆ, ನಿರ್ಮಲವಾಗಿರುತ್ತೆ, ಮತ್ತು ನೀವು ಹೇಳಿದಂತಹ ಕೆಲಸ ಕಾರ್ಯಗಳು ನಡೆಯುವಂಥದ್ದಾಗತ್ತೆ. ಹೇಗೆ ಒಬ್ಬ ಗುರು ಮುಂದಾಲೋಚನೆ ವಹಿಸಿ ಪಾಠವನ್ನು ಮಾಡಲಾಗುತ್ತೆ, ಹಾಗೆ ಈ ದಿನ ನೀವು ಕೂಡ ಮುಂದಿನ ಒಂದು ವಾರ ಯಾವೆಲ್ಲ ರೀತಿ ಇರಬೇಕು ಅನ್ನೋ ಒಂದು ಹಂತಕ್ಕೆ ನೀವು ಈ ದಿನ ಕೆಲಸವನ್ನು ಮಾಡಿಕೊಂಡು ಹೋಗುವಂಥದ್ದಾಗತ್ತೆ ಅನ್ಬೋದು. ಮನೆಯ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ
ಯಶಸ್ವಿಯಾಗಿ ನಿಭಾಯಿಸುವಂಥದ್ದಾಗುತ್ತೆ. ಮನೆಯ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಈ ದಿನ. ಮತ್ತು ಕೆಲವು ಅನಾವಶ್ಯಕ ಖರ್ಚುಗಳನ್ನು ಕಡಿವಾಣ ಹಾಕಲು ಈ ದಿನ ಪ್ರಯತ್ನ ಮಾಡುವಂಥದ್ದಾಗತ್ತೆ. ಗುರು ಹಿರಿಯರ ಮಾರ್ಗದರ್ಶನ ಈ ದಿನ ಕನ್ಯಾ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಕೆಲವು ಗಣ್ಯ ವ್ಯಕ್ತಿಗಳ ಪರಿಚಯ ಈ ದಿನ ಮಾಡಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಅತಿಥಿಯ ಆಗಮನ ಈ ದಿನ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಆಂಜನೇಯ ದರ್ಶನ ಮಾಡಿಕೊಳ್ಳಿ, ಹಾಗೂ ಶನಿದೇವರ ಅಷ್ಟೋತ್ತರ ಹಾಗೂ ಶನಿದೇವರಿಗೆ ಸಂಬಂಧಪಟ್ಟಂತಹ ಕಥೆಯನ್ನು ಪಠನೆ ಮಾಡಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಇನ್ನು ದಾನದ ವಿಷಯಕ್ಕೆ ಬರೋದಾದರೆ ಈ ದಿನ ಬ್ರಾಹ್ಮಣರಿಗೆ ಗಂಗಾ ಜಲವನ್ನು ದಾನವಾಗಿ ನೀಡಿ. ಅವರ ಪೂಜೆಗೆ ತುಂಬ ಉಪಯುಕ್ತವಾಗಿರುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗಂಗಾ ಜಲ. ಅದರ ಜೊತೆಗೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಗಂಗಾ ಜಲವನ್ನು ದಾನವಾಗಿ ನೀಡಿ. ನಿಮ್ಮ ಕೆಲಸ ಸುಲಭವಾಗಿ ಆಗುವುದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಇಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಪ್ರೀತಿ, ಮಮತೆ, ವಾತ್ಸಲ್ಯ ತುಂಬ ಕೂಡಿ ಬರುವಂಥದ್ದಾಗತ್ತೆ. ಯಾರೇ ಕಂಡರೂ ಪ್ರೀತಿಯಿಂದ ಮಾತಾಡುವಂಥದ್ದಾಗುತ್ತೆ. ತಂದೆ ತಾಯಿಯವರಿಗೆ ಒಳ್ಳೆಯ ಸಂಸ್ಕಾರವಂತಹ ಪುತ್ರ ಪುತ್ರಿಯನ್ನು ಪಡೆದಿದ್ದಾರೆ ಅನ್ನೋ ಒಂದು ಕೀರ್ತಿ ಈ ದಿನ ತುಲಾ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ನಿಮ್ಮ ಭಯ ಭಕ್ತಿ ಎಲ್ಲರಿಗೂ ತುಂಬ ಇಷ್ಟವಾಗುವಂಥದ್ದಾಗುತ್ತೆ. ಒಂದಿಷ್ಟು ಪ್ರೀತಿಯಿಂದ ಮನಸ್ಸನ್ನು ಗೆದ್ದು ಆ ಕೆಲಸವನ್ನು ಯಶಸ್ವಿಯಾಗಿ ನಿಭಾಯಿಸುವಂಥದ್ದಾಗತ್ತೆ. ಮತ್ತು ಈ ದಿನ ಪೂಜೆ ಪುನಸ್ಕಾರಗಳಲ್ಲಿ ನೀವು ಅತಿಯಾಗಿ ಪಾಲ್ಗೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ಈ ಇಡೀ ದಿನ ನಿಮ್ಮ ಒಂದು ಮನಸ್ಸು ತುಂಬ ನಿರಾಳವಾಗಿರುತ್ತೆ ಅಂತಲೂ ಹೇಳ್ಬೋದು. ಯಾವುದೇ ಒತ್ತಡ ಚಂಚಲ ಇದು ಇರುವುದಿಲ್ಲ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಒಂದು ಶುಭವಾರ್ತೆ ಈ ದಿನ ಸಿಗುವಂಥದ್ದಾಗುತ್ತೆ ತುಲಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದ ಒಂದು ಪರಿಹಾರ ಅಂತ ಹೇಳೋದಾದರೆ ಈ ದಿನ ಸಾಧ್ಯವಾದಷ್ಟು ನೀವು ಬ್ರಾಹ್ಮಣರಿಗೆ ಬಾಳೆಹಣ್ಣು ಆಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಯಾವುದಾದ್ರೂ ಸರಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದಾನವಾಗಿ ನೀಡಿ. ಇದರಿಂದ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠಣೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸುತ್ತಾ ಇದಾಗಿತ್ತು ಈ ದಿನದ ತುಲಾ ರಾಶಿಯವರ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಭಾನುವಾರದ ಭವಿಷ್ಯ ಅಂತ ನೋಡೋದಾದರೆ ಕೆಲವು ವಿಷಯಗಳಲ್ಲಿ ಆಸಕ್ತಿ ಇಚ್ಛಾಶಕ್ತಿ ತುಂಬ ಮೆಚೂರ್ಡ್ ಆಗಿ ಕಾಣುವಂಥದ್ದಾಗತ್ತೆ. ಕೆಲವು ಕೆಲಸ ಕಾರ್ಯಗಳಲ್ಲಿ ವೇಗ ಹುಟ್ಟಿಕೊಳ್ಳುವಂಥದ್ದಾಗತ್ತೆ. ನಿಮ್ಮ ಮನಸ್ಸಿನ ಪೂರ್ವಕವಾಗಿ ನಡೆಯುವಂಥ ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗತ್ತೆ. ಕುಟುಂಬ ಸದಸ್ಯರು ನಿಮ್ಮ ಕೆಲಸಕ್ಕೆ ಮೆಚ್ಚಿ ಅವರ ಒಂದು ಸಪೋರ್ಟು ಬೆಂಬಲ ನಿಮಗೆ ಈ ಇಡೀ ದಿನ ಸಿಗುವಂಥದ್ದಾಗುತ್ತೆ ಅನ್ಬೋದು. ಇನ್ನು ಈ ಒಂದು ದಿನ ಭಾನುವಾರ ದಿನ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಒಂದು ಕೆಲಸಕ್ಕೆ ಎಲ್ಲ ಕಡೆ ಬೆಂಬಲ ಸಿಗುವಂಥದ್ದು ಇರುತ್ತೆ. ಇನ್ನು ನಿಮ್ಮ ಒಂದು ಕೆಲಸದ ವೃತ್ತಾಂತಗಾಗಿ ಸ್ವಲ್ಪ ತಿರುಗಾಟ ಇರುತ್ತೆ. ಅಂದರೆ ನಿಮ್ಮ ಕೆಲಸಕ್ಕೋಸ್ಕರ ಸ್ವಲ್ಪ ಆಚೆ ಈಚೆ ಅಥವಾ ಏರಿಯಾ ಇದ್ದರೆ ಇನ್ನೊಂದು ಏರಿಯಾಕ್ಕೆ ಹೋಗುವಂಥ ಪ್ರಮೇಯ ಈ ದಿನ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಒಂದು ಅನಾರೋಗ್ಯದ ಸಮಸ್ಯೆ ಏನಿತ್ತು ಅದು ಕಡಿಮೆ ಆಗುವಂಥ ಹಂತಕ್ಕೆ ಬರುವಂಥದ್ದಾಗತ್ತೆ. ಅಥವಾ ನೀವು ಡಾಕ್ಟರ್ ಹತ್ರ ಹೋದರೆ ಆ ಒಂದು ರೋಗ ಗುಣವಾಗಿದೆ ಅನ್ನೋ ಒಂದು ಕನ್ಫರ್ಮೇಷನ್ ನಿಮಗೆ ಈ ದಿನ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ವೃಶ್ಚಿಕ ರಾಶಿಯವರ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ಅಷ್ಟೋತ್ತರ, ಶನಿದೇವರ ಸ್ತೋತ್ರ, ಶನಿದೇವರ ಕತೆ ದರ್ಶನ ಮಾಡಿಕೊಳ್ಳಿ. ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ದಾನದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ಫಲಪುಷ್ಪ ಅಂದರೆ ಹೂಗಳನ್ನು ದಾನವಾಗಿ ನೀಡಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳಬಹುದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನು ರಾಶಿ. ಈ ಧನು ರಾಶಿಯವರಿಗೆ ಈ ದಿನ ತುಂಬ ಮನಸ್ಸಿಗೆ ನಿರಾಳತೆ, ಸಂತೋಷ ಮತ್ತು ಏನಂತೀರ ಕೆಲಸಕ್ಕೆ ಯಶಸ್ವಿ ಸಿಗುವಂಥದ್ದಾಗತ್ತೆ. ತುಂಬ ನಿಮ್ಮ ಮಾತಿಗೆ ಬೆಲೆ ಕೂಡ ಸಿಗುವಂಥದ್ದಾಗತ್ತೆ. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ತಿಂಡಿ ತಿನಿಸು ಊಟ ಸಿಗುವಂಥದ್ದಾಗತ್ತೆ. ಮತ್ತು ಈ ದಿನ ಧನುಷ್ ರಾಶಿಯವರಿಗೆ ಈ ಭಾನುವಾರ ಸ್ನೇಹಿತರಾಗಿರ್ಬೋದು ಅಥವಾ ನೆಂಟರಾಗಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿ ಆಗಿರ್ಬೋದು ಆಕಸ್ಮಿಕವಾಗಿ ಮನೆಗೆ ಬರುವಂಥದ್ದಾಗತ್ತೆ. ಅಥವಾ ಆಕಸ್ಮಿಕವಾಗಿ ಯಾವುದೋ ಒಂದು ಪ್ರಾಣಿ ಬಂದು ಮುದ್ದಾಡುವಂಥದ್ದು
ಸಿಗುವಂಥದ್ದು ಆಗ್ಬೋದು. ಒಟ್ಟಿನಲ್ಲಿ ಈ ದಿನ ಹಬ್ಬದ ವಾತಾವರಣ ಧನುಷ್ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ಕೆಲವು ಖರ್ಚುಗಳಿಗೆ ಕಡಿವಾಣ ಹಾಕುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ನೀವು ಏನೇ ಕಡಿವಾಣ ಹಾಕಿದರೂ ಮತ್ತೆ ಅಧಿಕವಾದ ಖರ್ಚುಗಳು ಸಾಯಂಕಾಲಕ್ಕೆ ಬರುವಂಥದ್ದಾಗತ್ತೆ. ಅನಿವಾರ್ಯತೆಗೆ ಸಿಕ್ಕಾಕೊಳ್ತೀರಾ, ಮಾಡಲೇಬೇಕು ಅನ್ನೋ ಒಂದು ಹಂತಕ್ಕೆ ಆ ಖರ್ಚು ಬಂದಿರುತ್ತೆ, ಖರ್ಚು ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಅಮಾವಾಸ್ಯೆ ಸಾಯಂಕಾಲ ಇರೋದ್ರಿಂದ ಲಕ್ಷ್ಮಿಯ ಪೂಜೆಯನ್ನು ಮಾಡಿ, ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನೆ ಮಾಡಿ ಹಾಗೂ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದಾನದ ವಿಷಯಕ್ಕೆ ಬರೋದಾದರೆ, ಬ್ರಾಹ್ಮಣರಿಗೆ ವಿಷ್ಣು ಸಹಸ್ರನಾಮ ಬುಕ್ಕು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಎಷ್ಟಾದರೂ ಸರಿ ನೀವು ಆ ಬ್ರಾಹ್ಮಣರಿಗೆ ಕೊಟ್ಟು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಅವರಿಗೆ ದಾನವಾಗಿ ನೀಡಿ. ಇದರಿಂದ ನಿಮ್ಮ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಧನುಸು ರಾಶಿಯವರ ಈ ಭಾನುವಾರದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ರಾಶಿಗಳಲ್ಲಿ 10ನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಭಾನುವಾರದ ಭವಿಷ್ಯ ಅಂತ ನೋಡೋದಾದರೆ, ಯಾಕೋ ಎದ್ದೇಳುತ್ತಲೇ ಸ್ವಲ್ಪ ಖರ್ಚುಗಳು ಅತಿಯಾಗಿ ಬರುವಂಥದ್ದಾಗಿರುತ್ತೆ. ಈ ಒಂದು ದಿನ ತುಂಬ ಕೆಲಸದಿಂದ ಒತ್ತಡದಿಂದ ಕೂಡುವಂಥದ್ದಾಗಿರುತ್ತೆ. ಸಣ್ಣ ಪ್ರಮಾಣದಲ್ಲಿ ಸಾಲ ಮಾಡುವಂತಹ ಪ್ರಮೇಯ ಬರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಬದುಕಲ್ಲಾಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ಸಣ್ಣ ಪ್ರಮಾಣದ ಸಾಲ ಈ ದಿನ ನೀವು ಮಾಡುವಂಥದ್ದಾಗಿರುತ್ತೆ. ಮತ್ತು ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಸಾಲದ ಪ್ರಮಾಣ ಏರಿಕೆಯೂ ಕೂಡ ಆಗಬಹುದು. ಅಂದರೆ ನೀವು ತೆಗೆದುಕೊಂಡಿರುವಂತಹ ಸಾಲದೇ ಇರ್ಬೋದು, ಮತ್ತು ಇನ್ನೊಬ್ಬರ ಹತ್ರ ಸಾಲವನ್ನು ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ನೀವು ಮಾಡಿರ್ತಕ್ಕಂಥ ಈ ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೆ ಕಾರ್ಯ ಚಟುವಟಿಕೆಗಳು ಯಾಕೋ ನಿಮ್ಮ ಮನಸ್ಸಿಗೆ ಹಿತ ಅನಿಸುವುದಿಲ್ಲ. ಎಲ್ಲೋ ನಾನು ತಪ್ಪು ಮಾಡಿದ್ದೇನೆ, ಅಥವಾ ನಾನು ಸಾಲ ತೆಗೆದುಕೊಳ್ಳಬಾರ್ದಾಗಿತ್ತು, ಅಥವಾ ಈ ದಿನ ಈ ಕೆಲಸಕ್ಕೆ ಕೈ ಹಾಕಬಾರ್ದಾಗಿತ್ತು, ಅಥವಾ ನಾನು ಈ ಒಂದು ದಿನ ಮನೆಯಿಂದ ಹೊರಗಡೆ ಹೋಗಬಾರ್ದಾಗಿತ್ತು. ಈ ಎಲ್ಲ ನಾನಾ ವಿಚಾರಗಳು ನಿಮ್ಮನ್ನು ನೀವೇ ಪ್ರಶ್ನೆ ಹಾಕಿಕೊಳ್ಳುವಂಥದ್ದಾಗುತ್ತೆ ಈ ದಿನ. ಆದರೂ ಸಾಯಂಕಾಲ ಯಾಕೋ ಮನಸ್ಸಿಗೆ ಬೇಜಾರದಿಂದ ಕೂಡಿರುವಂಥದ್ದಾಗಿರುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಮಕರ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡಿಕೊಳ್ಳಿ. ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ ಹಾಗೂ ಬ್ರಾಹ್ಮಣರಿಗೆ ನೂತನ ವಸ್ತ್ರಗಳನ್ನು ದಾನವಾಗಿ ನೀಡಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಕರ ರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನದ ಭವಿಷ್ಯ, ಭಾನುವಾರದ ಭವಿಷ್ಯ ಅಂತ ನೋಡೋದಾದರೆ, ಸ್ವಲ್ಪ ಭಯ, ಅಡ್ಡಿ, ಆತಂಕ ಹಿಂದಿನ ದಿನದ್ದು ಈ ದಿನ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅನ್ನೋ ಒಂದು ಭಯ ಏನಿತ್ತಲ್ಲ, ಆ ಭಯ ಈ ದಿನ ಇರೋದಿಲ್ಲ. ಧೈರ್ಯ ಜಾಸ್ತಿ ಇರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋಂಗೆ ಪ್ರತಿಯೊಂದು ಕೆಲಸದಲ್ಲಿ ಧೈರ್ಯದಿಂದ ಮುನ್ನುಗ್ಗಲು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಈ ದಿನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀರಾ ಮತ್ತು ಯಾವುದೇ ರೀತಿಯ ಮುಂದಾಲೋಚನೆ ಇಲ್ಲದೆ ಕೆಲಸ ಮಾಡಲು ಇಚ್ಛಿಸುವುದಿಲ್ಲ. ಆ ಯಾವುದೇ ಕೆಲಸ ಇದ್ದರೂ ಅದಕ್ಕೆ ಸರಿಯಾದ ಒಂದು ಮಾಹಿತಿಯನ್ನು ನೀವು ತೆಗೆದುಕೊಳ್ಳುವಂಥದ್ದಾಗತ್ತೆ ಮತ್ತು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಆ ಕೆಲಸವನ್ನು ಮಾಡಲು ಇಚ್ಛಿಸುತ್ತೀರಾ ಅಂತಲೇ ಹೇಳ್ಬೋದು. ಈ ದಿನ ಸಾಯಂಕಾಲ ಸ್ವಲ್ಪ ಯಾರು ಮನೆಗೆ ಬರುವಂಥವ್ರು ಆಗ್ತಾರೆ, ಅದರಿಂದ ಖರ್ಚುಗಳು ಬರುವಂಥದ್ದಾಗತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಖರ್ಚುಗಳು ಬರುವಂಥದ್ದಾಗತ್ತೆ. ಈ ಖರ್ಚು ಸ್ವಲ್ಪ ನಿಮಗೆ ತಲೆನೋವು ತಂದು ಕೊಡುವಂಥದ್ದಾಗತ್ತೆ. ಯಾಕೆಂದರೆ ಹಣದ ಒಂದು ಅಭಾವ ಕಾಡ್ತಾ ಇರೋದ್ರಿಂದ ಈ ಖರ್ಚುಗಳು ಯಾಕೋ ಬೇಡ ಅನಿಸುತ್ತೆ, ಬಟ್ ಅನಿವಾರ್ಯತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಸಾಧ್ಯವಾದಷ್ಟು ಸಾಯಂಕಾಲ ಶನಿದೇವರ ದರ್ಶನ, ಶನಿದೇವರ ಅಷ್ಟೋತ್ತರ, ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ ಮತ್ತು ಬ್ರಾಹ್ಮಣರಿಗೆ ಈ ದಿನ ಹಳದಿ ಹಣ್ಣುಗಳನ್ನು ಕೊಡಿ. ಬಾಳೆಹಣ್ಣು, ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣುಗಳನ್ನು ದಾನವಾಗಿ ನೀಡಿ, ಅಥವಾ ಮೋಸಂಬಿ ಹಳದಿ ಕಲರ್ ಇರಬೇಕು, ಅದನ್ನು ಕೊಡುವುದರಿಂದ ನಿಮ್ಮ ಕೆಲವು ಕಷ್ಟ ಕಾರ್ಪಣ್ಯಗಳು, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕುಂಭರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು.
ರಾಶಿಗಳಲ್ಲಿ 12ನೇ ರಾಶಿ ಹಾಗೂ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನ ರಾಶಿ. ಈ ಮೀನ ರಾಶಿಯವರಿಗೆ ಈ ಭಾನುವಾರದ ಭವಿಷ್ಯ ಅಂತ ನೋಡೋದಾದರೆ, ಈ ದಿನ ಸಾಧ್ಯವಾದಷ್ಟು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಇಷ್ಟಪಡ್ತೀರಾ. ನಿಮಗೆ ಮನಸ್ಸು ಇಲ್ಲದಿದ್ದರೂ ಅಥವಾ ಇದ್ದರೂ ಕೂಡ ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಒಳಗಾಗ್ತೀರಾ. ಈ ದಿನ ಸ್ವಲ್ಪ ಸೋಮಾರಿತನ ಅಳವಡಿಸಿಕೊಳ್ಳುವಂಥದ್ದಾಗತ್ತೆ. ಬೇಗ ಏಳುವುದು ಕಷ್ಟ ಅನಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಮುಂದೆ ಹೋಗುವುದು ಒಳ್ಳೆಯದು ಅಂತ ಅನಿಸುತ್ತೆ. ಅಂದರೆ ನಾಳೆಯ ದಿನಕ್ಕೆ ಪೋಸ್ಟ್ಪೋನ್ ಹಾಕುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಈ ದಿನ ಸಾಧ್ಯವಾದಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋಣ, ಇವತ್ತು ಯಾಕೋ ಟೈಮ್ ಸರಿ ಇಲ್ಲ, ಎದ್ದೇಳದ್ದೇ ಲೇಟು, ನಾಳೆಗೆ ನೋಡೋಣ ಅನ್ನೋ ಒಂದು ಮಟ್ಟಕ್ಕೆ ಬರುವಂಥದ್ದಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಯಾಕೋ ನೀವು ಮಾಡಿರತಕ್ಕಂತಹ ಕೆಲಸ ಅಥವಾ ನೀವು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ತಪ್ಪು ಅನಿಸುತ್ತೆ. ಮತ್ತೆ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ, ನಾಳೆ ಇನ್ನೊಂದು ಕೆಲಸ ಬಂದರೆ ಕಷ್ಟ ಆಗುತ್ತೆ ಅಂತ ಆಗ ಪ್ರಯತ್ನ ಮಾಡುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ನಿಮಗೆ ಮತ್ತೆ ಅದರಿಂದ ಯಾಕೋ ಈ ಕೆಲಸ ಸರಿ ಹೋಗೋದಿಲ್ಲ, ನಾಳೆನೇ ಮಾಡೋಣ ಅಂತೇಳಿ ನಿಶ್ಚಯ ಹೋಗುತ್ತೆ. ಅಂದರೆ ಸೋಮಾರಿತನ ಈ ದಿನ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಮತ್ತು ಮನೆಯಲ್ಲಿ ಕುಟುಂಬ ಸದಸ್ಯರು ನಿಮ್ಮನ್ನು ಒಂದು ರೀತಿಯಲ್ಲಿ ಅನುಮಾನದಿಂದ ನೋಡುವಂಥದ್ದಾಗುತ್ತೆ. ಅಂದರೆ ನಿಮ್ಮ ವರ್ತನೆ, ನಿಮ್ಮ ಒಂದು ಕೆಲಸ ಕಾರ್ಯ ಯಾಕೋ ಹೀಗೆ ಮಾಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾಳೆ ಒಂದು ಅನುಮಾನ ಹುಟ್ಟಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಭಯದ ವಾತಾವರಣ ಈ ದಿನ ಮೀನರಾಶಿಯವರಿಗೆ ಕಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ಲಕ್ಷ್ಮೀದೇವಿಯ ದರ್ಶನ ಮಾಡ್ಕೊಳ್ಳಿ, ಶನಿದೇವರ ದರ್ಶನ ಮಾಡ್ಕೊಳ್ಳಿ, ಶನಿದೇವರ ಅಷ್ಟೋತ್ತರ, ಶನಿದೇವರ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ, ಮತ್ತು ಬ್ರಾಹ್ಮಣರಿಗೆ ನೀಲಿ ಬಣ್ಣದ ವಸ್ತ್ರಗಳನ್ನು ದಾನವಾಗಿ ನೀಡಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್.